ಸಿಂಹರಾಶಿ, ಧಾರ್ಮಿಕ ಕಾರ್ಯಗಳ ಚಿಂತನೆಯನ್ನು ಮಾಡ್ತೀರಿ. ಮನೆಯಲ್ಲಿ ಪೂಜೆ ಮಾಡಬೇಕು, ಪುನಸ್ಕಾರ ಮಾಡಬೇಕು, ಜಪ ತಪ ಹೋಮಾದಿಗಳನ್ನು ಮಾಡಬೇಕು, ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು, ದೇವರ ದರ್ಶನ ಮಾಡಬೇಕು, ಗುರು ಹಿರಿಯರ ಆಶೀರ್ವಾದ ಪಡ್ಕೊಳ್ಬೇಕು. ಹೀಗೆ ಹಲವಾರು ರೀತಿಯಲ್ಲಿ ಮನಸ್ಸಿನಲ್ಲಿ ಒಂದಷ್ಟು ಚಿಂತನೆಗಳು ಬರುವಂಥದ್ದಾಗತ್ತೆ. ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಲಾಭದಾಯಕವಾದಂತಹ ದಿವಸ. ಕುಟುಂಬದ ಸದಸ್ಯರಿಗೆ ನೀವು ನೀಡಿದಂತಹ ಭರವಸೆಯನ್ನು ಈಡೇರಿಸೋಕ್ಕಾಗೋದಿಲ್ಲ. ಏನೋ ಮಾತು ಕೊಟ್ಟಿರ್ತೀರಿ, ಆದರೆ ನಿಮ್ಮದೇ ಆದಂತಹ ಒತ್ತಡದಲ್ಲಿ, ಕೆಲಸದ ಮಧ್ಯದಲ್ಲಿ ಮನೆಯ ಕಡೆ ಹೆಚ್ಚು ಗಮನವನ್ನು ಕೊಡೋಕ್ಕಾಗದಲೇ ಮನೆಯವರ ಜೊತೆಯಲ್ಲಿ ನಿಷ್ಠುರ ಆಗ್ತೀರಿ. ಅದನ್ನು ಸರಿಪಡಿಸೋದಕ್ಕೆ ಹಲವಾರು ಸಮಯ ಬೇಕಾಗಬಹುದು. ಸಂಶೋಧಕರಿಗೆ ಉತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಪ್ರಶಂಸೆ ನಿಮ್ಮ ಬಗ್ಗೆ ಇರುತ್ತೆ ಎನ್ನುವಂಥದ್ದು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ ಶುಭದಾಯಕವಾದಂತಹ ದಿವಸ ಇದು ಅಂತ ಹೇಳಬೇಕು. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪೂಜೆ ಪ್ರಾರ್ಥನೆಯನ್ನು ಮಾಡಿ ಶುಭವಾದ. ಕನ್ಯಾ ರಾಶಿ, ಯಾರು ನಿಮ್ಮ ಕೈ ಕೆಳಗೆ ನಿಮ್ಮ ಅಧೀನದಲ್ಲಿ ಕೆಲಸವನ್ನು ಮಾಡ್ತಾರೋ ಅವರಿಗೆ ಒಂದಷ್ಟು ಸಮಸ್ಯೆಗಳು ನಿಮ್ಮಿಂದನೇ ಆಗುತ್ತೆ. ಆದರೆ ಆ ಸಮಸ್ಯೆಗಳು ನಿಮ್ಮಿಂದ ಆಯಿತು ಅಂತ ಹೇಳಿ ಹೊರಗಿನ ಪ್ರಪಂಚಕ್ಕೆ ತಿಳಿಸುವಂಥವರು ಆ ಕೆಲಸಗಾರರೇ. ಆಗ ನಿಮಗೆ ಅವಮಾನ ಆಗುವಂಥದ್ದಿದೆ. ಇಂದು ಸಮಯೋಚಿತವಾಗಿ ವರ್ತಿಸಬೇಕು. ಯಾವ ಸಮಯಕ್ಕೆ ಯಾವ ಸಮಸ್ಯೆಗಳು ಬರುತ್ತೋ ಅಥವಾ ಸಂದರ್ಭಗಳು ಹೇಗೆ ಬರುತ್ತೋ ಅದಕ್ಕನುಗುಣವಾಗಿ ವರ್ತಿಸಬೇಕು. ಆಗ ಮಾತ್ರ ನೀವು ಮರ್ಯಾದೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ವ್ಯವಹಾರವನ್ನು ಮಾಡಬೇಡಿ. ಅನಿವಾರ್ಯ ಏನೇ ಇರಬಹುದು, ವ್ಯವಹಾರ ಮಾಡಿದಿರಿ ಅದು ಕಷ್ಟಕ್ಕೆ ಅವಕಾಶವಾಗ್ತಕ್ಕಂಥದ್ದಾಗತ್ತೆ. ಮಾತು ಸ್ಪಷ್ಟವಾಗಿರುತ್ತೆ, ಆದರೆ ಅದು ಬೇರೆಯವರಿಗೆ ಕಠಿಣ, ಅಥವಾ ಏನೋ ನೇರವಾಗಿ ಹೇಳ್ತಾ ಇದ್ದಾರೆ, ಬೇರೆಯವರಿಗೆ ನೋವು ಮಾಡುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದು ಅವರ ಅನುಭವಕ್ಕೆ ಬರುತ್ತೆ. ನಿಮ್ಮ ಮಾತಿನಿಂದಲೇ ನೀವು ಸಿಗ ಹಾಕ್ಕೊಳ್ತೀರಿ. ಮಾತಾಡುವಾಗ ಎಚ್ಚರಿಕೆ ಇರಬೇಕು. ಯಾವ ಮಾತನ್ನು ಹೇಗೆ ಆಡಬೇಕು ಅನ್ನುವಂಥದ್ದು. ಕೆಲವು ಸಂದರ್ಭದಲ್ಲಿ ಆಡಿದಂತಹ ಮಾತಿನಿಂದ ನಿಮಗೆಲ್ಲವೂ ಕೂಡ ವಿರುದ್ಧವಾದಂತಹ ಫಲವೇ ಆಗ್ತಕ್ಕಂಥದ್ದು. ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಉದ್ಯೋಗವಾಗಲಿ, ಸ್ಥಳವಾಗಲಿ, ತಾವು ವಾಸ ಮಾಡ್ತಕ್ಕಂತಹ ಮನೆಯಾಗಲಿ, ಇದನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಆಲೋಚನೆ ಮಾಡುವಂಥದ್ದು ಸದ್ಯದ ಮಟ್ಟಿಗೆ ತಪ್ಪಾಗತ್ತೆ. ಅದರಿಂದ ಅನುಕೂಲ ಇಲ್ಲ ಅನ್ನುವಂಥದ್ದು. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ದೊಡ್ಡ ಆಘಾತವಾಗ್ತಕ್ಕಂತಹ ಸಾಧ್ಯತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದು. ಸಾಂಸಾರಿಕವಾಗಿ, ಕೌಟುಂಬಿಕವಾಗಿ ಇದ್ದಂತಹ ಸಮಸ್ಯೆಗಳೇ, ಆದರೆ ಅದನ್ನು ಇನ್ನಷ್ಟು ಮತ್ತಷ್ಟು ಉಲ್ಬಣ ಆಗೋದಕ್ಕೆ ಬಿಡಬಾರ್ದು ಅನ್ನುವಂಥದ್ದು. ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ತಾಯಿಯವರಿಗೆ ತೊಂದರೆಯ ಸಮಸ್ಯೆ ಅಥವಾ ತಾಯಿಯವರಿಗೆ ತೊಂದರೆ ಆಗ್ತಕ್ಕಂತಹ ಸೂಚನೆ ಇಲ್ಲಿ ಕಾಣ್ತಾ ಇದೆ. ಸಮಾಜ ಸೇವೆಯಲ್ಲಿ ಸಿಲುಕಿ ದ್ರೋಹಿಗಳಾಗ್ತೀರಿ. ಸಮಾಜಕ್ಕೇನೋ ಒಳ್ಳೆಯದು ಮಾಡ್ತೀನಿ ಅಂತ ಹೋಗಿ ನೀವು ತಪ್ಪನ್ನು ಮಾಡುವಂಥದ್ದಾಗತ್ತೆ. ದುಡ್ಡಿಗೆ ಯೋಚನೆ ಇರೋದಿಲ್ಲ. ಬೇಡದೇ ಇರತಕ್ಕಂತಹ, ಇಲ್ಲದೇ ಇರುವ ಆಲೋಚನೆಗಳನ್ನು ಮಾಡಿಕೊಂಡು, ಇಲ್ಲದೇ ಇರುವ ವ್ಯವಹಾರಗಳನ್ನು ಮುಂದುವರಿಸಿಕೊಂಡು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಮನೆಯಿಂದ ಹೊರಗಿದ್ದರೆ ನೀವು ಸಂತೋಷವಾಗಿರ್ತೀರಿ. ಮನೆಗೆ ಬಂದ್ರಿ ಅಂತಂದರೆ ನಿಮಗೆ ಅಷ್ಟೊಂದು ಸಮಾಧಾನ ಸಿಗದೇ ಇರತಕ್ಕಂತಹ ದಿವಸ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಮನಸ್ಸನ್ನು ಕೇಂದ್ರೀಕರಣ ಮಾಡ್ತಕ್ಕಂತಹ ಸಮಸ್ಯೆ, ಆ ಕೊರತೆ ನಿಮಗೆ ಹೆಚ್ಚಾಗಿರುತ್ತೆ. ಹಣದ ವಿಚಾರವಾಗಿ ಯಾರಿಗೂ ಕೂಡ ಭರವಸೆಯನ್ನು ನೀಡಬೇಡಿ. ಯಾರೋ ಕಷ್ಟ ಅಂತ ಬಂದಾಗ, ಯಾರೋ ಹಣವನ್ನು ಕೇಳಿದಾಗ, ಆಯಿತು ನಾನೇನಾದರೂ ವ್ಯವಸ್ಥೆಯನ್ನು ಮಾಡ್ತೀನಿ ನೋಡೋಣ ಅಂತ ಹೇಳುವಂಥದ್ದಿದೆಯಲ್ಲ, ಅದು ತಪ್ಪಾಗುತ್ತೆ. ನಿಮ್ಮ ಹತ್ರ ಆ ಹಣವನ್ನು ವ್ಯವಸ್ಥೆ ಮಾಡ್ತಕ್ಕಂತಹ ಸಾಮರ್ಥ್ಯ ಇರುವುದಿಲ್ಲ ಅನ್ನುವಂಥದ್ದು. ಆಸ್ತಿಯ ಖರೀದಿ, ಆಸ್ತಿಯ ಮಾರಾಟ, ಈ ವಿಚಾರವಾಗಿ ಒಂದಷ್ಟು ಗೊಂದಲಗಳು, ಮನಸ್ತಾಪಗಳು ನಿಮಗೆ ಆಗುವಂಥದ್ದಿದೆ. ಅದನ್ನು ಸರಿಯಾದಂತಹ ರೀತಿಯಲ್ಲಿ ಗಮನಿಸ್ಕೊಳ್ಬೇಕು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಶುಭವಾದಂತಹ ದಿವಸ ಅಲ್ಲ ಅನ್ನುವಂಥದ್ದು ಗೊತ್ತಿರಲಿ. ವೈಯಕ್ತಿಕವಾದಂತಹ ವ್ಯವಹಾರದಲ್ಲಿ, ವಿಚಾರದಲ್ಲಿ, ಸಾಂಸಾರಿಕವಾಗಿ ಬೇರೆಯವರನ್ನ ನಂಬುವ ಹಾಗೆ ಇರೋದಿಲ್ಲ. ವಿದ್ಯಾರ್ಥಿಗಳಿಗೆ ಮನಶ್ಚಾಂಚಲ್ಯದಿಂದ ಒಂದಷ್ಟು ಅಡ್ಡಿಗಳಾಗತ್ತೆ. ಓದಿನ ಬಗ್ಗೆ ಗಮನ ಕಡಿಮೆ ಇರುತ್ತೆ ಅನ್ನುವಂಥದ್ದು. ಭೂದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.